ॐ सदात्मध्यानिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಗುರುವಿನ ಬದಲಾವಣೆ ಮೀನ ರಾಶಿಗೆ ಹೇಗಿದೆ, ಯಾಕಂದರೆ 1/5/2024 ನಿಮಗೂ ಕೂಡ 2ನೇ ರಾಶಿಯಲ್ಲಿರುವಂತಹ ಗುರುವು 3ನೇ ರಾಶಿಗೆ ಅಂದರೆ ವೃಷಭ ರಾಶಿಗೆ ಶುಕ್ರನ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ. ಹೀಗಿದ್ದಾಗ 1 ವರ್ಷಗಳ ಕಾಲ ಗುರು ಇರ್ತಾನೆ. ಹಾಗಾಗಿ ಇಂತಹ ಸಮಯದಲ್ಲಿ ಏನೇನು ಶುಭವಾಗುತ್ತೆ, ಏನೇನು ಒಳ್ಳೆ ರೀತಿಯಾದಂಥ ಫಲ ಅಥವಾ ಯಾವ್ಯಾವ ವಿಷಯದಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ನೋಡಿ, ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಲಿಕ್ಕಿದ್ದೇನೆ. ನಾವು ಪ್ರಥಮವಾಗಿ ಗಮನಿಸುವಂತಹದ್ದು ನೋಡಿ, ತೃತೀಯ ಸ್ಥಾನದಲ್ಲಿ ಗುರುವಿನ ಬದಲಾವಣೆ ಹೇಳುವಂತಹದ್ದು ಬಹಳ ಉತ್ತಮವಾದ್ದೇ. ಆದರೆ ತೃತೀಯ ಸ್ಥಾನದಲ್ಲಿರುವಂತಹ ಗುರುವು ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯನ್ನು, ಹಾಗೆ ನಿಮ್ಮ ರಾಶಿಯಿಂದ ಏಕಾದಶ ರಾಶಿಯನ್ನು ನೋಡಲ್ಪಡ್ತಾನೆ. ಹಾಗೆ ಭಾಗ್ಯ ರಾಶಿಯನ್ನು ಕೂಡ ಗುರು ನೋಡಲ್ಪಡ್ತಾನೆ. ಅಂದರೆ ಪೂರ್ಣವಾದಂತಹ ದೃಷ್ಟಿಯಿಂದ ನೋಡ್ತಾನೆ ಗುರು. ಹಾಗಿದ್ದಾಗ ಗುರುವಿನ ದೃಷ್ಟಿ ಏನೋ ನಿಮಗೆ ಬಹಳ ಶುಭವನ್ನು ಉಂಟು ಮಾಡ್ತಾ ಇದೆ. ಆದರೆ ಸ್ಥಾನದ ಬದಲಾವಣೆ ಅಥವಾ ಸ್ಥಾನದ ಒಂದು ಮುಂದೆ ಹೋಗುವಂತಹ ವ್ಯವಸ್ಥೆ ಹೇಳುವಂತಹದ್ದು ಅಷ್ಟೊಂದು ಶುಭ ಅಂಥೇಳಿ ಅನಿಸೋದಿಲ್ಲ. ನೋಡೋಣ ಯಾವ್ಯಾವ ರೀತಿಯಾದಂತಹ ಶುಭ ಫಲಗಳನ್ನು ಗುರು ನಿಮಗೆ 1-2 ತಿಂಗಳಕ್ಕೆ ಆಗಲಿಕ್ಕಿಲ್ಲ, ಆದರೂ ಕೂಡ 1 ವರ್ಷದ ಒಳಗಡೆಗೆ ನಿಮಗೆ ಗುರು ನೀಡುವಂತಹ ಒಂದು ಉತ್ತಮವಾದಂಥ ಫಲಿತಾಂಶ ಇದೆ ಎಂಬುದನ್ನು ಗಮನಿಸೋಣ. ಮೊದಲನೇದಾಗಿ, ಯಾರ್ಯಾರು ಅವಿವಾಹಿತರಿದ್ದೀರೋ ಈ ರಾಶಿಯವರು, ಅಂತಹ ಎಲ್ಲರಿಗೂ ಕೂಡ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಅನುಕೂಲ ಇದ್ದರೆ ತುಂಬ ಇನ್ನೂ ಉತ್ತಮ. ಯಾಕಂದರೆ ಇದು ಹೇಳುವಂತಹದ್ದು ಕೇವಲ ಗೋಚಾರ ಫಲ ಹೇಳುವಂಥದ್ದು. ಹಾಗಾಗಿ ನೀವು ಕೇಳಿದ ತಕ್ಷಣವೇ ಇಲ್ಲ ಇದು ನನಗೆ ಆಗ್ತಾ ಇಲ್ಲ ಅಂಥೇಳಿ ಕಮೆಂಟ್ ಬಹಳ ಜನ ಮಾಡ್ತಾ ಇದ್ದೀರಿ. ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಎಲ್ಲವೂ ಕೂಡ ಇವತ್ತು ಹೇಳಿದಂಥದ್ದು ಇವತ್ತೇ ಆಗುತ್ತೆ, ನಾಳೆಗೆ ಆಗುತ್ತೆ ಹೇಳುವಂಥದ್ದೆಲ್ಲ. ಸ್ವಲ್ಪ ಕಾಲವನ್ನು ನಾವು ಗಮನಿಸಬೇಕು. ಈ ಗುರುವಿನ ಫಲವೂ ಕೂಡ ನಾಳೆಗೆ ಆಗಲಿಕ್ಕಿಲ್ಲ, ನಾಡಿದ್ದೇ ಆಗಲಿಕ್ಕಿಲ್ಲ. ಆದರೆ 1 ವರ್ಷದ ಒಳಗಡೆ ನಾವು ಹೇಳುವಂತಹ ಒಂದು ಫಲ ನಿಮಗೆ ಆಗುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಇನ್ನು ದಶಾಭುಕ್ತಿಗಳಲ್ಲೂ ಕೂಡ ಅನುಕೂಲತೆಗಳು ಇನ್ನೂ ಚೆನ್ನಾಗಿದ್ದಾಗ ಆದಷ್ಟು ಶೀಘ್ರವಾಗಿ ಆಗ್ತದೆ ಹೇಳುವುದನ್ನು ಕೂಡ ನಾವು ಹೇಳಬಹುದು. ಹಾಗೆ ಜಾತಕದಲ್ಲಿ ಬಲ ಇಲ್ಲ ಅಂತಾದರೆ ನಾವು ಹೇಳುವಂಥ ಫಲ ನಿಮಗೆ ಆಗುವಂಥದ್ದು ಕಷ್ಟ ಆಗಬಹುದು. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ತಾ ನೋಡಿ, ತೃತೀಯ ಸ್ಥಾನದಲ್ಲಿರುವಂತಹ ಗುರುವು ಸಪ್ತಮ ರಾಶಿಗೆ ದೃಷ್ಟಿ. ಅಂದರೆ ಸಪ್ತಮ ರಾಶಿಗೆ ನಮ್ಮಲ್ಲಿ ಕಳತ್ರ ಸ್ಥಾನ, ವಿವಾಹ ಸ್ಥಾನ, ಮತ್ತು ಒಂದು ಹಂತಕ್ಕೆ ವಿಕ್ರಮ ಸ್ಥಾನ, ಹಾಗೆ ಒಂದು ಪಾರ್ಟ್ನರ್ ರೀತಿಯಾದಂಥ ಹೊಂದಾಣಿಕೆಯ ಸ್ಥಾನ, ಹೀಗೆಲ್ಲ ನಾವು ಹೇಳ್ತೇವೆ. ಹಾಗಾಗಿ ನಿಮಗೆ ಹೆಚ್ಚಿನದಾದಂತಹ 1-2 ಜನ ಸೇರಿ 3 ಜನ ಸೇರಿ ಏನಾದರೂ ಒಂದು ಬಿಸ್ನೆಸ್ಸನ್ನು ಪಾರ್ಟ್ನರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದನ್ನೇನಾದರೂ ಕೂಡ ಕಟ್ಟಾಗಿದೆ, ತೊಂದರೆಯಾಗಿದೆ, ನಿಂತಿದೆ ಅಥವಾ ಹೊಂದಾಣಿಕೆ ಇಲ್ಲ, ಇಂತಹ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದ, ಗುರುವಿನ ಪರಿವರ್ತನೆಯಿಂದ ಹೊಂದಾಣಿಕೆ ಬಂದು ಆ ಕಂಪನಿ ಇನ್ನೂ ಹೆಚ್ಚಿನದಾದಂತಹ ಅಭಿವೃದ್ಧಿ ಪಥಕ್ಕೆ ಹೋಗುವಂತಹ ಚಾನ್ಸಸ್ ಆಗುತ್ತೆ. ಅಂತಹ ಗುರುವು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಹಾಗೆಯೇ ಅವಿವಾಹಿತರಿಗೆ ನಾನು ಹೇಳಿದ ಹಾಗೆ ವಿವಾಹಕ್ಕೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ವಿವಾಹ ಇನ್ನೇನು ಮಾಡಿಕೊಂಡು ಕಿರಿಕಿರಿಯಾಗಿ ಅಥವಾ ಸ್ವಲ್ಪ ಏನೋ ಡೈವರ್ಸ್ ತೆಗೆದುಕೊಳ್ಬೇಕು, ಯಾಕೋ ಸಂಸಾರ ಸರಿ ಇಲ್ಲ, ಹೀಗೆ ಇಂತಹ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಗುರು ಕರ್ಕೊಂಡು ಹೋಗ್ತಾನೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ನಿಮ್ಮಿಂದ ಯಾವುದೋ ಒಂದು ಜನಕ್ಕೆ, ಲೋಕಕ್ಕೆ ಅನುಕೂಲಕರವಾದಂತಹ ಕೆಲಸವನ್ನು ಗುರು ಮಾಡ್ತಾನೆ. ಧಾರ್ಮಿಕವಾದಂಥ ಪ್ರವೃತ್ತಿಯನ್ನು ಕೂಡ ಮಾಡ್ತಾನೆ. ಹಾಗೆ ಮಂಗಲ ಕಾರ್ಯಗಳನ್ನು ಕೂಡ ನಡೆಸುವಂತಹ ಗುರು ನಿಮ್ಮ ರಾಶಿ ನೋಡ್ತಾ ಇದ್ದಾನೆ. ಗುರು ರಾಶಿಗೆ ದೃಷ್ಟಿ ಇದ್ದ ತಕ್ಷಣವೇ ಮಂಗಲ ಕಾರ್ಯ ಮಾಡುವಂಥದ್ದು, ಅಥವಾ ಮಗನಿಗೆ ಉಪನಯನ ಮಾಡುವಂತಹದ್ದು, ಅಥವಾ ಒಂದು ಉತ್ತಮವಾದಂತಹ ಮನೆ ಕಟ್ಟಿ ಇನ್ನೇನೋ ಫಿನಿಶ್ ಆಗ್ತಾ ಇದೆ ಅಂತಂದ್ರೆ 1 ವರ್ಷದ ಒಳಗಡೆಗೆ ಗೃಹ ಪ್ರವೇಶ ಮಾಡುವಂಥದ್ದು, ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಅಥವಾ ದೇವಸ್ಥಾನಗಳಿಗೆ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀವು ಹೋಗಿ ಭೇಟಿ ಕೊಡುವಂತಹದ್ದು, ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡುವಂತಹದ್ದು.
ಮನುಷ್ಯನ ಜನ್ಮ ಸಾರ್ಥಕವಾಗಬೇಕು, ಈ ಮನುಷ್ಯ ಜನ್ಮ ಹೇಳುವಂಥದ್ದು ದುರ್ಲಭವಾದಂಥದ್ದು, ಇಂತಹ ದುರ್ಲಭವಾದಂಥ ಮನುಷ್ಯ ಜನ್ಮ ನಮ್ಮೆಲ್ಲರಿಗೂ ಕೂಡ ಭಗವಂತ ನೀಡಿದ್ದಾನೆ. ಹಾಗಾಗಿ ಸಾರ್ಥಕತೆ ಆಗಬೇಕು ಅಂತಂದರೆ ನಮ್ಮ ಕೈಲಾದಂಥ ಸಹಾಯ ಸಹಕಾರ ಒಳ್ಳೆ ರೀತಿಯಾದಂಥ ಧಾರ್ಮಿಕವಾದಂಥ ಕೆಲಸಗಳನ್ನು ಮಾಡಿದಾಗ ಮಾತ್ರ ಉಂಟಾಗ್ತದೆ. ಹಾಗೆ ಅಂತಹ ಮಾಡುವಂತಹ ಒಂದು ಸುಯೋಗವನ್ನು ನಿಮಗೆ ಗುರು ಕೊಡ್ತಾ ಇದ್ದಾನೆ. ಮತ್ತು ಭಾಗ್ಯರಾಶಿಗೆ ದೃಷ್ಟಿ ಇದ್ದ ತಕ್ಷಣವೇ ನಿಮ್ಮ ಭಾಗ್ಯ ಅಭಿವೃದ್ಧಿ ಆಗುತ್ತೆ. ನೋಡಿ, ಕೆಲಸ ಯಾರ್ಯಾರಿಗೆ ಸಿಗ್ತಾ ಇಲ್ಲ ಅಥವಾ ಕೆಲಸ ಏನು ಮಾಡಿದ್ರೂ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಹೇಳುವಂಥ ವ್ಯಕ್ತಿಗಳಿಗೆ ಕೆಲಸ ಸಿಗುವಂಥದ್ದು, ಹಾಗಾಗಿ ಉದ್ಯೋಗದಲ್ಲಿ ಬಹಳ ಹೆಚ್ಚಿನದಾದಂಥ ಶ್ರೇಯಸ್ಸಾಗುವಂಥದ್ದು ಕೂಡ ಉಂಟಾಗ್ತದೆ. ಹಾಗೆ ಕೆಲಸ ಪರ್ಮನೆಂಟ್ ಆಗಲಿಲ್ಲ, ಯಾಕೋ ಒದ್ದಾಡ್ತಾ ಇದ್ದೇನೆ, ಏನು ಮಾಡೋದು, ಇಂತಹ ಒಂದು ಅವಕಾಶಗಳು ತೊಂದರೆಗಳು ಇದ್ದೆ ಅಂಥವರಿಗೆ ಸ್ವಲ್ಪ ಪರ್ಮನೆಂಟ್ ಆಗುವಂಥ ಅವಕಾಶಗಳು ಕೂಡ ಆಗ್ಬೋದು. ರಾಜಕೀಯ ಧುರೀಣರಿಗೆ ಈ ರಾಶಿಯವರು ಬಹಳ ಮುಖ್ಯವಾಗಿ ಗಮನಿಸಬೇಕು. ರೇವತಿ ನಕ್ಷತ್ರದವರೆಲ್ಲ ಇದ್ದೀರಿ, ಹಾಗಾಗಿ ನಿಮ್ಮ ನಕ್ಷತ್ರಕ್ಕೂ ಕೂಡ ಹೆಚ್ಚಿನದಾದಂತಹ ಬಲ ಮತ್ತು ಅಭಿವೃದ್ಧಿಯೂ ಕೂಡ ಇದೆ. ಹಾಗೆ ಏಕಾದಶ ರಾಶಿಗೆ ದೃಷ್ಟಿ ಅಂದರೆ ಲಾಭಸ್ಥಾನವೂ ಕೂಡ ಇದೆ. ಆರ್ಥಿಕತೆವಾಗಿ ನೋಡ್ಲಿಕ್ಕೆ ಹೋದರೆ ಆರ್ಥಿಕವಾಗೂ ಕೂಡ ಗುರುವಿನ ಅನುಗ್ರಹದಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗಬಹುದು. ನೋಡಿ, ಒಂದು ಹಂತಕ್ಕೆ 7.5 ಶನಿ ಇದೆ, ಎಲ್ಲ ಒತ್ತಡಗಳಿದೆ, ಚಿಂತೆ ಇದೆ, ಏನು ಮಾಡಿದ್ರು ಕೆಲಸ ಮುಂದೆ ಹೋಗ್ತಾ ಇಲ್ಲ, ಏನು ಮಾಡಬೇಕಪ್ಪ, 7.5 ಶನಿ, ದುಃಖ ಚಿಂತೆ ಎಲ್ಲ ಆಗ್ತಾ ಇದೆ. ಸ್ವಲ್ಪ ಕಾಲಿಗೆ ಪೆಟ್ಟಾಗುವಂಥದ್ದು ಅಥವಾ ಕಣ್ಣಿಗೆ ನೋವಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾಕೋ ಅನಾರೋಗ್ಯಗಳು, ಸುಸ್ತಾಗುವಂಥದ್ದು, ಏನು ಮಾಡುವಂಥದ್ದು ಬೇಡ, ಹೀಗೆಲ್ಲ ಶನಿಯ ಪ್ರಭಾವದಿಂದ ಆಗ್ತಾ ಇದೆ ನಿಮಗೆ. ಹಾಗಿದ್ದಾಗೂ ಕೂಡ ಗುರುವಿನ ಒಂದು ಪ್ರಭಾವದಿಂದ ಸ್ವಲ್ಪ ಲಾಭಾಂಶಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಆಗ್ತದೆ. ಯಾಕಂದರೆ ಲಾಭಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಇದೆ, ಅದು ಬಹಳ ಉತ್ತಮವಾದಂಥ ಒಂದು ದೃಷ್ಟಿ. ಇನ್ನು ನೋಡಿ, ಒಂದು 8 ನೀವು ಜಾಗ್ರತೆಗಳನ್ನು ಕೂಡ ವಹಿಸ್ಕೊಳ್ಬೇಕು. ಅದು ಯಾವ್ಯಾವುದಪ್ಪ ಅಂತಂದರೆ, ತೃತೀಯ ಸ್ಥಾನದಲ್ಲಿರುವಂತಹ ಒಂದು ಗುರುವು ಇಷ್ಟ ಜನರಿಂದ ಸ್ವಲ್ಪ ಕಿರಿಕಿರಿ ಕೊಡುವ ಹಾಗಾಗತ್ತೆ. ನೋಡಿ, ಗುರುವಿನ ಪ್ರಭಾವ ಇದ್ರ ಬಗ್ಗೆ ಜಾಸ್ತಿ ಜಾಗ್ರತೆ ವಹಿಸ್ಕೊಳ್ಳಿ. ಯಾರ್ಯಾರು ನಿಮ್ಮ ಆತ್ಮೀಯರು, ಸ್ನೇಹಿತರು, ಇಂತಹ ವ್ಯಕ್ತಿಗಳಿದ್ದಾರೋ ಅವ್ರ ಜೊತೆಗೆ ಯಾಕೋ ಸ್ವಲ್ಪ ಮುನಿಸಾಗುವಂಥದ್ದು, ಚಿಂತೆ ಆಗುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗೆ ಕೈಗೊಂಡಂತಹ ಕಾರ್ಯಗಳಲ್ಲಿ ಸ್ವಲ್ಪ ಮುಂದೆ ಹೋಗಿ ಮುಂದಿನ ನಿಲ್ಲುವಂತಹ ಚಾನ್ಸಸ್ ಆಗುತ್ತೆ. ಎಲ್ಲ ಸಬ್ಜೆಕ್ಟು ಕೂಡ ಪಾಸ್ ಆಗ್ತದೆ ಅಂದ್ಕೊಳ್ತೇವೆ, ಆದರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಆಗ್ತದೆ ಅಥವಾ ಒಂಚೂರು ಚೂರು ನಿಂತು ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಕೊನೆಯ ಸಮಯದಲ್ಲಿ ವಿಘ್ನಗಳು ಬರುತ್ತೆ, ಅದರ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಅಲ್ಪ ಸ್ವಲ್ಪ ರೋಗ ಪೀಡೆ ತೊಂದರೆಗಳು ನಿಮಗೆ ಸಣ್ಣದಿದ್ದಾಗ ಅದಕ್ಕೆ ಔಷಧಿಯನ್ನು ಮಾಡಿ. ಯಾಕಂದರೆ ಸಣ್ಣ ಕಾಯಿಲೆ ಇರುತ್ತೆ, ಸ್ವಲ್ಪ ಕಾಲು ನೋವು ಬರ್ತಾ ಇರ್ತದೆ, ಒಳಗಡೆ ಏನೋ ತೊಂದರೆ ಆಗಿರುತ್ತೆ, ಆವಾಗ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಇಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಸ್ವಲ್ಪ ಅಶುಭವಾದಂಥ ಫಲಗಳನ್ನು ಕೂಡ ಗುರು ಸ್ಥಾನ ಬಲದಿಂದ ನೀಡ್ತಾನೆ. ದೃಷ್ಟಿ ಬಲದಿಂದ ಶುಭ ಇದ್ದರೂ ಕೂಡ ಸ್ಥಾನ ಬಲದಿಂದ ಸ್ವಲ್ಪ ಇಂತಹ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳುವಂತಹದ್ದು ಬಹಳ ಉತ್ತಮವಾದಂಥದ್ದು. ಇನ್ನು ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಒಳ್ಳೆ ರೀತಿಯಾದಂಥ ಫಲಿತಾಂಶಗಳೇ ಇದ್ದಾವೆ, ಅದರಲ್ಲೇನೂ ಕೂಡ ನೀವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಇನ್ನು ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂತಿದ್ದರೆ ಗುರು ಏನೋ ಲಾಭ ದೃಷ್ಟಿ ಇದೆ, ಆದರೆ ನಿಮಗೆ ದಶಾಭುಕ್ತಿಗಳನ್ನು ಕೂಡ ನೋಡ್ಕೊಳ್ಳಿ. ಯಾಕಂದರೆ 7.5 ಶನಿ ನಡೀತಾ ಇದೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ನೀವು ತುಂಬ ಮಾಡ್ತಾ ಹೋದರೂ ಕೂಡ ಕಷ್ಟ ಆಗಿಬಿಡಬಹುದು. ಹಾಗಾಗಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಆರೋಗ್ಯ ಸ್ಥಾನದ ಬಗ್ಗೆ ಸ್ವಲ್ಪ, ಯಾಕಂದರೆ ಗುರುವಿನ ದೃಷ್ಟಿ ನಿಮಗೆ ಪಂಚಮ ಸ್ಥಾನಕ್ಕಿಲ್ಲ, ಹಾಗಾಗಿ ಅದು ಚಂದ್ರನ ರಾಶಿ, ಹಾಗಾಗಿ ಕಂಠದ ಸ್ಥಾನದಲ್ಲಿ ಅಥವಾ ಉಸಿರಾಡುವಂತಹ ಒಂದು ಸ್ಥಾನದಲ್ಲಿ ಮತ್ತು ನೆತ್ತಿಯ ಮೇಲುಗಡೆಗೆ ಕತ್ತಿನ ಸಮಯದಲ್ಲಿ ಇಂತಹ ಒಂದು ಜಾಗದಲ್ಲಿ ಸ್ವಲ್ಪ ಏನಾದರೂ ನೋವು ತೊಂದರೆ ಬಂದರೆ ಅದು ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನದಾದಂತಹ ಲಾಭಾಂಶಗಳು, ಮಂಗಲಕರವಾದಂಥ ವಾತಾವರಣಗಳು ಕೂಡ ಬರುತ್ತದೆ. ಇನ್ನು ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು, ನಾನು ಈ ಗುರುವಿನ ಪರಿವರ್ತನೆಯಿಂದ ಏನಾದರೂ ಸಾಧನೆ ಮಾಡ್ತೇನಾ ಅಥವಾ ಏನಾದರೂ ನನ್ನಿಂದ ಒಳ್ಳೆ ರೀತಿಯಾದಂಥದ್ದಾಗತ್ತಾ ನೋಡ್ಲಿಕ್ಕೆ ಹೋದರೆ ಖಂಡಿತವಾಗೂ ಆಗುತ್ತೆ, ಅಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಈ ಕಲಾ ಮಾಧ್ಯಮದಲ್ಲಿದ್ದಂತಹ ವ್ಯಕ್ತಿಗಳು ಅಥವಾ ದೂರದರ್ಶನದಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಸ್ಕ್ರಿಪ್ಟ್ ಬರಿತಾ ಇರುವಂಥ ವ್ಯಕ್ತಿಗಳು ಅಥವಾ ಇವತ್ತು 100 ಜನ ಯೂಟ್ಯೂಬರ್ಸ್ ಇದ್ದೀರಿ, ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇರ್ತೀರಿ, ಬಹಳ ಜನ ಕಾಮೆಂಟನ್ನು ಕೂಡ ಮಾಡಿದಿರಿ. ಏನಾದರೂ ನಮಗೆ ಈ ವರ್ಷದಲ್ಲಿ ಲಾಭ ಆಗತ್ತಾ ಅಂತ ನೋಡ್ಲಿಕ್ಕೆ ಹೋದರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕಲೆಗೆ ಬಹಳ ಉತ್ತಮವಾದಂತಹ ಅವಕಾಶಗಳನ್ನು ಕೂಡ ಗುರುವು ಕೊಡ್ತಾನೆ. ಯಾಕೆ ಶುಕ್ರನ ಮನೆಯಲ್ಲಿದ್ದಾನೆ ನೋಡಿ, ಹಾಗಾಗಿ ಕಲೆಗೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆ ಕೊಡ್ತಾನೆ. ಗ್ರಂಥ ಬರೆಯವರಿಗೆ ಅಥವಾ ಸ್ಕ್ರಿಪ್ಟ್ ಬರೆಯವರಿಗೆ ಅಥವಾ ಸಿನಿಮಾ ರಂಗದಲ್ಲಿದ್ದಂಥವರಿಗೆ, ಆ್ಯಕ್ಟಿಂಗ್ ಮಾಡುವಂಥವರಿಗೆ ಅವಕಾಶ ಸಿಗಬೇಕು ಅಂಥೇಳಿ 100 ಜನ ಮಾಡ್ತಾ ಇರ್ತಾರೆ. ಹಾಗಂಥವರಿಗೆಲ್ಲ ಉತ್ತಮವಾದಂಥ ಅವಕಾಶಗಳನ್ನು ಕೂಡ ಗುರು ನೀಡ್ತಾನೆ. ಹಾಗಾಗಿ ಗುರುವಿನ ಪ್ರಭಾವ ಏನೋ ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂಥ ಒಲುವಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಯಾರಿಗೆ ತೊಂದರೆ ಇದೆ, ಯಾರಿಗೆ ಚಿಂತೆ ಇದೆ ಇಂಥವರು ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ,
ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಕ್ಷಿಣಾಮೂರ್ತಿ ಗುರು ಅಥವಾ ದಕ್ಷಿಣಾಮೂರ್ತಿ ಶಿವ ಇಂತಹ ಒಂದು ದೇವರಿಗೆ ಪೂಜೆ ಮಾಡ್ತಾ ಬನ್ನಿ. ಸಾಧ್ಯವಾದ ಮಟ್ಟಿಗೆ ಕಡಲೆಕಾಳನ್ನು ನೆನೆಸಿ ಅದನ್ನು ಹಾರ ಮಾಡಿ ಶಿವನ ಒಂದು ದಕ್ಷಿಣಾಮೂರ್ತಿ ಸ್ವರೂಪಕ್ಕೆ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಹಾಕುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಜೆ ಬ್ರಹ್ಮಣೇ ನಮಃ. ಆ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ, ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಗುರುವೇ ಬ್ರಹ್ಮ, ಬ್ರಹ್ಮನೇ ಗುರು, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಹೀಗೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಗುರುವಿನ ಅನುಗ್ರಹವಾಗುತ್ತೆ. ಹಾಗಾಗಂತಹ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ಇನ್ನು ರೇವತಿ ನಕ್ಷತ್ರ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುರು ಸೇವೆ ಮಾಡ್ತಾ ಬನ್ನಿ, ಗುರುವಿನ ದರ್ಶನ ಮಾಡ್ತಾ ಬನ್ನಿ. ಗುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ, ಭಕ್ತಿಯಿಂದ ಸೇವೆ ಮಾಡಿ. ಸೇವೆ ಮಾಡೋದು ಅಂತಂದರೆ ಕೇವಲ ನಾವೇನೋ ಕಾಣಿಕೆ ಕೊಡುವಂಥದ್ದು ಅಥವಾ ಡೊನೇಷನ್ ಕೊಡುವಂಥದ್ದು ಹೇಳುವಂಥ ಅರ್ಥ ಅಲ್ಲ. ಯಾಕಂದರೆ ಶಕ್ತಿ ಇದ್ದಂಥವ್ರು ಮಾಡಬಹುದು, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅಶಕ್ತರು, ನಮ್ಮ ಕೈಯಲ್ಲಿ ಹಣವೇ ಭಗವಂತ ಕೊಟ್ಟಿಲ್ಲ ಅಂತಂದರೆ ನೋಡಿ, ಶರೀರ ಬಹಳ ಚೆನ್ನಾಗಿರುವಂಥ ಶರೀರ ಕೊಟ್ಟಿದ್ದಾನೆ, ಮಾತಾಡುವಂಥ ಶಕ್ತಿ ಕೊಟ್ಟಿದ್ದಾನೆ, ಶರೀರದಲ್ಲಿ ಆರೋಗ್ಯ ಕೊಟ್ಟಿದ್ದಾನೆ. ಅಲ್ಲಿ ನಾವು ಗುಡಿಸಬಹುದು, ಒರೆಸಬಹುದು, ಕ್ಲೀನ್ ಮಾಡಬಹುದು, ಸ್ವಚ್ಛತೆ ಮಾಡಬಹುದು. ಯಾಕಂದರೆ ಸೇವೆ ಮಾಡುವಾಗ, ಗುರುವಿನ ಸೇವೆ ಮಾಡುವಾಗ ಏನನ್ನೂ ಕೂಡ ನೋಡಬಾರದು. ನಾವು ದೇವಸ್ಥಾನದಲ್ಲಿರಬಹುದು, ಗುರುವಿನ ಸ್ಥಾನದಲ್ಲಿರಬಹುದು, ನಾವು ಸಾಮಾನ್ಯ ಜನರಂತೆ ಮಾಡಬೇಕು. ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಸಾಮಾನ್ಯ ಜನರ ಹಾಗೆ ಎಲ್ಲರೂ ಹೇಗಿದ್ದಾರೋ ಹಾಗೆ ಭಗವಂತನ ದರ್ಶನ ಮಾಡಬೇಕು. ಭಗವಂತನ ಹತ್ರ ದುಡ್ಡಿದ್ದವರು ಅಂತರ, ದುಡ್ಡು ಇಲ್ಲದೇ ಇದ್ದಂಥವ್ರು ಅಂತರ ಹೇಳುವಂಥದ್ದಿಲ್ಲ. ಹಾಗಾಗಿ ಗುರು ಸೇವೆಯನ್ನು ಜಾಸ್ತಿ ರೇವತಿ ನಕ್ಷತ್ರದವರು ಮಾಡಿ ಆ ಗುರುವಿನ ಪ್ರಭಾವ ಅನುಗ್ರಹ ಹೇಳುವಂಥದ್ದು ಬಹಳ ಚೆನ್ನಾಗಾಗ್ತದೆ. ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಾಗೆ ಗುರು ನಿಮ್ಮನ್ನು ರೇವತಿ ನಕ್ಷತ್ರದವನ್ನ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ರೇವತಿ ನಕ್ಷತ್ರದ ಅವರ ಮನಸ್ಸಿನ ಸಂಕಲ್ಪಗಳು ಈ ವರ್ಷದಲ್ಲಿ ಬಹಳ ರೀತಿಯಾಗಿ ನಡೆಯಲಿಕ್ಕಿದೆ. ಹಾಗಾಗಿ ಗುರುವಿನ ಪ್ರಭಾವ ರೇವತಿ ನಕ್ಷತ್ರದ ಮೇಲೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಗುರು ನೀಡ್ತಾನೆ. ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡಿ ಲೋಕಕ್ಕೆ, ಜನಕ್ಕೆ, ನಿಮಗೆ, ಹೀಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತನು ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.